ಓಕೆ, ಫಸ್ಟ್ ಪಿ ಯು ಸಿ ಇದ್ರೆ ಯಾರು ಭಯ ಪಡ್ಲಕ್ಕೆ ಹೋಗಬೇಡ್ರಿ. ಐ ಥಿಂಕ್ ನಿಮಗೆ ಡಿಸೆಂಬರ್ ಅಥವಾ ಜನವರಿ ತನಕ ಏನು ಅಂದರೆ ಸ್ವಲ್ಪ ಸೈನ್ಸ್ ಡಿಫಿಕಲ್ಟ್ ಆಗ್ಬೋದು. ಎಲ್ಲಿ ತನಕ ರೀ? ಡಿಸೆಂಬರ್ ಅಥವಾ ಜನವರಿ ತನಕ ನಿಮಗೆ ಸೈನ್ಸ್ ಅಂದರೆ ಪಿ ಯು ಸಿ ಸೈನ್ಸ್ ಡಿಫಿಕಲ್ಟ್ ಆಗ್ಬೋದು. ಡಿಸೆಂಬರ್ ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ ಜನವರಿ ಹೊಸ ವರ್ಷ ಏನಿದಿರ್ತದಲ್ವ 2026 ಅಲ್ಲಿಂದ ನಿಮಗೆ ಈಜಿ ಆಗಿಬಿಡ್ತದೆ. ಸೈನ್ಸ್ ಏನು ಡಿಫಿಕಲ್ಟಿ ಅನ್ಸಂಗಿಲ್ಲ. ಓಕೆನಾ? ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ SJ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡದೇ ಇರೋದು. ಸುಮಾರು 165 ದಿನ ಆಗಿದೆ ರೀ. ಓಕೆ, ಸೊ ಆಫ್ಟರ್ 165 ಡೇಸ್ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು ಏನು ಅಂತಂದರೆ, ಸರ್ ಇವಾಗ ನಮಗೆ ಫಸ್ಟ್ ಪಿ ಯು ಸಿದು ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ ರೀ, ಹಾಗಾಗಿ ನೀವು ಮಿಡ್ ಟರ್ಮ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳಿ ಅಂತ ಕೇಳ್ತಾಯಿದ್ರು. ನಾನು ವಿಡಿಯೋ ಮಾಡೋದು ಯಾಕೆ ಬಿಟ್ಟಿದ್ದೀನಿ ಅಂತಂದರೆ, ಈಗಾಗಲೇ ಯೂಟ್ಯೂಬಲ್ಲಿ ಸಾಕಷ್ಟು ಜನ ಯೂಟ್ಯೂಬರ್ಸ್ಗಳು ಶಿಕ್ಷಕರೇನು ಅಂತಂದರೆ ನಿಮಗೆ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾಡ್ತಾ ಇರೋದ್ರಿಂದ ನಾನು ವಿಡಿಯೋಗಳನ್ನು ಮಾಡೋದು ಬಿಟ್ಟಿದ್ದ. ಬಟ್ ತುಂಬ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಹಾಗಾಗಿ ನಾನು ಮತ್ತೆ ವಿಡಿಯೋಗಳನ್ನು ಮಾಡ್ತೀನಿ ಅಂತ. ತಮಗೇನಾದರೂ ಬೇಕು ಅಂತಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ, ನಾನು ಬರ್ತಕ್ಕಂಥ ದಿನಗಳಲ್ಲಿ ವಿಡಿಯೋಗಳನ್ನು ಮತ್ತೆ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಇವಾಗ ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ದು ಮಿಡ್ ಟರ್ಮ್ ಎಕ್ಸಾಮ್ ಮತ್ತು ಎನ್ಯುವಲ್ ಎಕ್ಸಾಮ್ ಎರಡಕ್ಕೂ ಯೂಸ್ ಆಗ್ತದೆ ರೀ. ಆ ಥರ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ಕೊಡ್ತೀನಿ ಅಂತ. ಈ ಒಂದು ವಿಡಿಯೋಲಿ ನಾನು ಯಾವೆಲ್ಲ ಚಾಪ್ಟರ್ದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಫಸ್ಟ್ ಬಂದುಬಿಟ್ಟು ಸೆಟ್ಸ್, ಸೆಕೆಂಡ್ ಒಂದು ಬಂದುಬಿಟ್ಟು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಇವೆರಡೂ ಚಾಪ್ಟ್ರಲ್ಲಿಂದು 1 ಮಾರ್ಕಿಂದು, 2 ಮಾರ್ಕಿಂದು, 3 ಮಾರ್ಕಿಂದು ಮತ್ತು 5 ಮಾರ್ಕಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ಕೊಡ್ತೀನಿ ಅಂತ. ಸೊ ನೀವು ಈ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ, ಚೆನ್ನಾಗಿ ಸಾಲ್ವ್ ಮಾಡಿದ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಎನ್ಯುವಲ್ ಎಕ್ಸಾಮಲ್ಲಿ 16ರಿಂದ 17 ಮಾರ್ಕ್ ಬರ್ತಾವೆ ರೀ. ಎನ್ಯುವಲ್ ಎಕ್ಸಾಮಲ್ಲಿ 16 to 17 ಮಾರ್ಕ್ ಬರ್ತಾವೆ. ಮತ್ತು ಮಿಡ್ ಟರ್ಮಲ್ಲಿ ಹೇಳಬೇಕು ಅಂತಂದರೆ, ಮಿಡ್ ಟರ್ಮಲ್ಲಿ ನಿಮಗೆ ಒಂದು 25 to 30 ಮಾರ್ಕ್ ಬರ್ತಾವೆ ನೋಡಿರಿ. ಓಕೆನಾ? ಸೊ ಮಿಡ್ ಟರ್ಮ್ ಎಕ್ಸಾಮಲ್ಲಿ ನಿಮಗೆ 25 to 30 ಮಾರ್ಕ್ಸ್ ಬರ್ತಾವೆ. ಇಲ್ಲಿ ನಾನು ಮಿಡ್ ಟರ್ಮ್ ಸಿಲೆಬಸ್ ಮತ್ತು ಬ್ಲೂ ಪ್ರಿಂಟನ್ನು ಫಸ್ಟ್ ಹೇಳ್ತೀನಿ ಅಂತ, ಅದಾದ್ಮೇಲೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ. ಓಕೆನಾ? ಫಸ್ಟ್ ಯಾವ ಥರ ಇವುಗಳನ್ನು ಬಿಡಿಸ್ಬೇಕಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊರಿ, ಪ್ರತಿಯೊಂದು ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಇವಾಗ ನೋಡಿರಿ, ಫಸ್ಟ್ ನಾನು ಮಿಡ್ ಟರ್ಮ್ ಸಿಲೆಬಸ್ಸನ್ನು ಹೇಳ್ತೀನಿ ಅಂತ. ಕೆಲವೊಂದು ಕಾಲೇಜಲ್ಲಿ ಚೇಂಜಸ್ ಆಗ್ತದೆ ರೀ, ಡಿಸ್ಟಿಕ್ ವೈಸ್ ಚೇಂಜ್ ಇದಿರ್ತದೆ ಸಿಲೆಬಸ್. ಬಟ್ ನಾನಿದು ಬೆಂಗಳೂರದ ಸಿಲೆಬಸ್ಸನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಕಾಲೇಜಲ್ಲಿ ಒಂದೆರಡು ಚಾಪ್ಟರ್ ವೇರಿಯೇಷನ್ ಆಗ್ಬೋದು. ಓಕೆ, 1 to 2 ಚಾಪ್ಟರ್ಸ್ ಏನು ಅಂದರೆ ವೇರಿಯೇಷನ್ ಆಗ್ತದೆ. ನೀವೇನು ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಓಕೆ, ಸೊ ಫಸ್ಟ್ ಸೆಟ್ಸ್ ಚಾಪ್ಟರ್ ಫಿಕ್ಸ್ ಇದಿರ್ತದೆ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದಿರ್ತದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದಿರ್ತದೆ, ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಫುಲ್ ಇದಿರ್ತದೆ ನೋಡಿರಿ. ಓಕೆ, ಸೊ ಇಲ್ಲಿ ನಾನು ಇವು 4 ಚಾಪ್ಟರ್ ಪಿಂಕ್ ಕಲರಿಂದ ನಾನು ಇಲ್ಲಿ ಬರ್ದಿದ್ದೀನಿ ರೀ. ಎದಕ್ಕೆ ಇವು ಪಿಂಕ್ ಕಲರಿಂದ ಬರ್ದಿದ್ದೀನಿ ಅಂತಂದರೆ, ಇವು ನಿಮ್ಮದು ಫಸ್ಟ್ ಕ್ವಾರ್ಟರ್ ಎಕ್ಸಾಮ್ ಏನಿದೆ ಅಲ್ವಾ, ಸೊ ಈ ಒಂದು ಕ್ವಾರ್ಟರ್ಲಿ ಎಕ್ಸಾಮಿಗೆ ಇರ್ತಕ್ಕಂಥ ಸಿಲೆಬಸ್ ಇದೆ, ಫಸ್ಟ್ 4 ಚಾಪ್ಟರ್ಸ್. ಹಾಗಾಗಿ ನಾ ಇವುಗಳನ್ನು ಏನು ಅಂತಂದರೆ ಪಿಂಕ್ ಲೆಟರ್ಸಲ್ಲಿ ಬರ್ದಿದ್ದೀನಿ ರೀ. ಓಕೆನಾ? ಸೊ ಇದನ್ನು ಬಿಟ್ಟು ನೆಕ್ಸ್ಟ್ ಯಾವೆಲ್ಲ ಇರ್ತದಪ್ಪ ಮಿಡ್ ಟರ್ಮಿಗೆ ಅಂತಂದರೆ, ಲೀನಿಯರ್ ಇನ್ಇಕ್ವಾಲಿಟೀಸ್ ಇರ್ತದೆ, ತುಂಬ ಈಸಿ ಇದೆ ರೀ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅದನ್ನು ಬಿಟ್ಟರೆ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಚಾಪ್ಟರ್ ಇದೆ. ಸೊ ಅದನ್ನು ಬಿಟ್ಟರೆ ಮತ್ತೆ ನಿಮಗೆ ಬೈನಾಮಿಯಲ್ ಥಿಯರಮ್ ಇದಿರ್ತದೆ, ಸ್ಟ್ರೈಟ್ ಲೈನ್ ಇದಿರ್ತದೆ ನೋಡಿರಿ. ಓಕೆ, ಸೊ ನಿಮ್ಮ ಕಾಲೇಜಲ್ಲಿ ಏನಾದರೂ ಬೈನಾಮಿಯಲ್ ಥಿಯರಮ್ ಇಲ್ಲ, ಸ್ಟ್ರೈಟ್ ಲೈನ್ ಇಲ್ಲ ಅಂತಂದರೆ ಯಾವ ಚಾಪ್ಟರ್ ಇದಿರ್ತದೆ ಆ ಚಾಪ್ಟರ್ಸ್ಗಳನ್ನ ತಾವು ಪ್ರಾಕ್ಟೀಸ್ ಮಾಡಿರಿ. ಓಕೆ, ಫಸ್ಟ್ ನಾನೇನು ಹೇಳ್ಕೊಟ್ಟು ಇವಾಗ ಸಿಲೆಬಸ್ ಹೇಳ್ಕೊಟ್ಟ, ನೆಕ್ಸ್ಟ್ ಇವಾಗ ಬ್ಲೂ ಪ್ರಿಂಟಿಗೆ ಹೇಳ್ತೀನಿ ನೋಡಿರಿ. ಓಕೆ, ಸೊ ಇದು ನಾನು ಓನ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ಇದೆ ರೀ. ಇದರಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಓಕೆ, ಸೊ 80 to 85% ಇದರಲ್ಲಿ ಸೇಮ್ ಇದಿರ್ತದೆ, 15 to 20% ಅಷ್ಟೇನು ಅಂತಂದರೆ ವೇರಿಯೇಷನ್ ಆಗ್ಬೋದು ರೀ. ಯಾಕಂದರೆ ನಿಮಗೆ ಮಿಡ್ ಟರ್ಮಲ್ಲಿ ಕಾಲೇಜಲ್ಲಿ ಬೇರೆ ಚಾಪ್ಟರ್ಸ್ ಕೊಟ್ಟಿದ್ರು ಅಂತಂದರೆ ಅವಾಗ ಸ್ವಲ್ಪ ವೇರಿಯೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಫಸ್ಟ್ ನೋಡಿರಿ, ಇವಾಗ ಮಿಡ್ ಟರ್ಮಲ್ಲಿ ನಿಮಗೆ ಸೆಟ್ಸಲ್ಲಿ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂದರೆ 10 ಮಾರ್ಕ್ಸ್ ಬರ್ತಾವಂತ ಅಂದ್ಕೊಂಡಿದ್ದೀನಿ ನಾನು. ಇಲ್ಲಿ 1 ಮಾರ್ಕಿಂದು ಅಂದರೆ ಎಮ್ ಸಿ ಕ್ಯೂ ಪ್ಲಸ್ FIB ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ ಎರಡೂ ಸೇರಿ 3 ಮಾರ್ಕ್ ಬರ್ತದೆ. 2 ಮಾರ್ಕಿಂದು 2 ಕ್ವಶನ್ಸ್ಗಳು ಬರ್ತಾವೆ, 3 ಮಾರ್ಕಿಂದು 1 ಕ್ವಶನ್ ಬರ್ತದೆ.
ಓಕೆ. ಸೊ ಟೋಟಲ್ ಎಷ್ಟೈತೆ ರೀ ಇಲ್ಲಿ ನಿಮಗೆ 10 ಮಾರ್ಕ್ ಆಯಿತು. ಮತ್ತು ಇನ್ನೊಂದೇನು ಅಂತಂದರೆ ನಿಮಗೆ ಫಸ್ಟ್ ಪಿ ಯು ಸಿದು ಎಕ್ಸಾಮ್ ಪ್ಯಾಟ್ರನ್ನು ಬ್ಲೂ ಪ್ರಿಂಟ್ ಹೇಳ್ಕೊಡ್ರಿ ಆ್ಯನ್ಯುವಲ್ ಎಕ್ಸಾಮ್ದು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. ನಾನು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಫಸ್ಟ್ ಪಿ ಯು ಸಿದು ಎನ್ಯುವಲ್ ಎಕ್ಸಾಮ್ ಮ್ಯಾಥ್ಸ್ ಒಂದು ವಿಷಯದ ಬ್ಲೂ ಪ್ರಿಂಟನ್ನು ಹೇಳ್ಕೊಡ್ತೀನಂತ. ಓಕೆನಾ? ಯಾರು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ. ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವೇನಾದರೂ ಅವೆಲ್ಲವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಔಟ್ ಆಫ್ 80 ಅಂದರೆ ಮಿನಿಮಮ್ ನೀವು 70 ಮಾರ್ಕ್ಸ್ ಆದರೂ ತೊಗೋತೀರಿ. ಆ ಥರ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳೆಲ್ಲ ಹೇಳ್ಕೊಟ್ಟಿದ್ದೀನಿ. ತಾವೇನಾದರೂ ಹೊಸಬರು ಇದ್ರಿ ಅಂತಂದರೆ ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ನೋಡಿರಿ, ಚೆನ್ನಾಗಿ ತಿಳ್ಕೊಳ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಚೆನ್ನಾಗಿ ಸ್ಕೋರ್ ಮಾಡಿರಿ. ಆಮೇಲೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇಲ್ಲಿ ನಿಮಗೆ 1 ಮಾರ್ಕಿಂದು 2 ಕ್ವಶನ್ಸ್ಗಳು ಬರ್ತಾವೆ, 3 ಮಾರ್ಕಿಂದು ಒಂದು, 5 ಮಾರ್ಕಿಂದು 2 ಫಿಕ್ಸ್ ಕ್ವಶನ್ಸ್ ಬರ್ತಾವೆ ರೀ. ಒಂದು 15 ಮಾರ್ಕ್ಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿಂದು 1 ಮಾರ್ಕಿಂದು 2 ಕ್ವಶನ್ಸ್ಗಳು ಬರ್ತಾವೆ. 1 ಮಾರ್ಕ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್. ಆಮೇಲೆ 2 ಮಾರ್ಕಿಂದು 4 ಕ್ವಶನ್ಸ್ಗಳು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. 4 ಅಥವಾ 3 ಕ್ವಶನ್ಸ್ ಅಂತ ಆ್ಯನ್ಯುವಲ್ ಎಕ್ಸಾಮಲ್ಲಿ ಫಿಕ್ಸ್ ಬಂದೇ ಬರ್ತದೆ. ಮಿಡ್ ಟರ್ಮಲ್ಲಿ ಫಿಕ್ಸ್ ಬಂದೇ ಬರ್ತದೆ. ನೆಕ್ಸ್ಟ್ 3 ಮಾರ್ಕಿಂದು 1 ಕ್ವಶನ್, 5 ಮಾರ್ಕಿಂದು 1, 6 ಮಾರ್ಕಿಂದು 2 ಕ್ವಶನ್ಸ್ಗಳು ಬರ್ತಾವೆ, 4 ಮಾರ್ಕಿಂದು 1 ಕ್ವಶನ್ ಬರ್ತದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಇಲ್ಲಿ ನಿಮಗೆ ಎಷ್ಟಾಯ್ತು ರೀ ಟೋಟಲ್ 34 ಆಯಿತು. 4 ಮಾರ್ಕಿಂದು ಯಾವ ಚಾಪ್ಟರ್ಲಿಂದ ಬರ್ತದೆ ಅಂತ ಕನ್ಫರ್ಮ್ ಇಲ್ಲ. ಓಕೆನಾ? ಯಾಕಂತಂದರೆ ನಾನಿಲ್ಲಿ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ತೊಗೊಂಡಿಲ್ಲ ರೀ. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ತೊಗೊಂಡಿದ್ದ ಅಂತಂದರೆ ಅಲ್ಲಿ ನಿಮಗೆ ಒಂದು 4 ಮಾರ್ಕಿಂದು ಕ್ವಶನ್ ಬರ್ತದೆ. ಮತ್ತು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಚಾಪ್ಟರ್ ತೊಗೊಂಡಿಲ್ಲ, ಅಲ್ಲಿ ನಿಮಗೆ 4 ಮಾರ್ಕಿಂದು ಕ್ವಶನ್ ಬರ್ತದೆ ರೀ. ಎನ್ಯುವಲ್ ಎಕ್ಸಾಮಿಗೆ ಮಾತ್ರ ಇವೆರಡು ಚಾಪ್ಟರ್ಲಿಂದ 4 ಮಾರ್ಕಿಂದು ಕ್ವಶನ್ಸ್ ಬರ್ತಾವೆ ನೋಡಿರಿ. ಒಂದು ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಮತ್ತು ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿಂದು. ಓಕೆನಾ? ನೆಕ್ಸ್ಟ್ ಇವಾಗ 4th ಚಾಪ್ಟರ್ ನೋಡಿರಿ, ಕಾಂಪ್ಲೆಕ್ಸ್ ನಂಬರ್ಸ್ ಇದೆ ರೀ. ಕಾಂಪ್ಲೆಕ್ಸ್ ನಂಬರ್ ತುಂಬ ಸಣ್ಣ ಚಾಪ್ಟರ್ ಇದೆ. ಇಲ್ಲಿ ನಿಮಗೆ 1 ಮಾರ್ಕಿಂದು 2 ಕ್ವಶನ್ಸ್ ಬರ್ಬೋದು, ಮತ್ತು 2 ಮಾರ್ಕಿಂದು 1 ಕ್ವಶನ್ ಬರ್ತದೆ, 3 ಮಾರ್ಕಿಂದು 2 ಕ್ವಶನ್ಸ್ಗಳು ಬರ್ತಾವೆ. ಟೋಟಲ್ 10 ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಾದ್ಮೇಲೆ ಲೀನಿಯರ್ ಇನ್ಇಕ್ವಾಲಿಟೀಸ್ ತುಂಬ ಈಜಿ ಚಾಪ್ಟರ್ ಇದೆ ರೀ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. 1 ಮಾರ್ಕಿಂದೊಂದು 3 ಕ್ವಶನ್ಸ್ಗಳು ಬರ್ಬೋದು, ಆಮೇಲೆ 3 ಮಾರ್ಕಿಂದೊಂದು 2 ಕ್ವಶನ್ಸ್ ಬರ್ಬೋದು. ಟೋಟಲ್ 9 ಮಾರ್ಕ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. 6th ಚಾಪ್ಟರ್ ಬಂದುಬಿಟ್ಟು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ಸಲ್ಲಿಂದು 1 ಮಾರ್ಕಿಂದು 3 ಕ್ವಶನ್ಸ್, ಆಮೇಲೆ 2 ಮಾರ್ಕಿಂದು 1 ಕ್ವಶನ್, 5 ಮಾರ್ಕಿಂದು 2 ಕ್ವಶನ್ಸ್ಗಳು ಬರ್ತಾವೆ ರೀ. ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ನಾನೇನು ಈಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳ್ತೀನಲ್ಲ ಅವೆಲ್ಲವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಮತ್ತು ನೀಟದಕ್ಕೆ ಒಂದು ಕಡೆ ಸಾಲ್ವ್ ಮಾಡಿರಿ. ಓಕೆನಾ? ಅದಾದ್ಮೇಲೆ ಬೈನಾಮಿಯಲ್ ಥಿಯರಮಲ್ಲಿ ನಿಮಗೆ ಮೊದಲ 5 ಮಾರ್ಕಿಂದ ಒಂದು ಫಿಕ್ಸ್ ಕ್ವಶನ್ ಬರ್ತಿತ್ತು. ಬಟ್ ಆ್ಯಸ್ ಪರ್ 2025-26 ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಬೈನಾಮಿಯಲ್ ಥಿಯರಮಲ್ಲಿಂದು 5 ಮಾರ್ಕಿಂದ ಒಂದು ಕ್ವಶನ್ ಕ್ಯಾನ್ಸಲ್ ಮಾಡಿದ್ದಾನೆ ರೀ. ಇಲ್ಲಿ ಯಾವುದೇ ರೀತಿಯಿಂದ 5 ಮಾರ್ಕಿಂದ ಕ್ವಶನ್ ಇಲ್ಲ. 1 ಮಾರ್ಕಿಂದ 2 ಕ್ವಶನ್ಸ್ ಅದಾವೆ, 2 ಮಾರ್ಕಿಂದ 1 ಇದೆ ರೀ, 3 ಮಾರ್ಕಿಂದ 1 ಇದೆ ರೀ. ಇದು ಮಿಡ್ ಟರ್ಮ್ದು ನಾನು ಬ್ಲೂ ಪ್ರಿಂಟನ್ನು ಹೇಳ್ತಾ ಇದ್ದೀನಿ ನೋಡಿರಿ. ಓಕೆನಾ? ಸೊ ಅದಾದ್ಮೇಲೆ ಲಾಸ್ಟ್ ಇನ್ನೊಂದು ಚಾಪ್ಟರ್ ಯಾವುದಪ್ಪ ನಾನು ಮಿಡ್ ಟರ್ಮಿಗೆ ಕನ್ಸಿಡರ್ ಮಾಡಿದ್ದು ಅಂದರೆ ಸ್ಟ್ರೇಟ್ ಲೈನ್ ಇದೆ ನೋಡಿರಿ. ಓಕೆನಾ? ಸೊ ಸ್ಟ್ರೇಟ್ ಲೈನಲ್ಲಿ ನಿಮಗೆ 1 ಮಾರ್ಕಿಂದ 3 ಕ್ವಶನ್ಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬಿಟ್ಟರೆ 3 ಮಾರ್ಕಿಂದ 1 ಕ್ವಶನ್, ಅದನ್ನು ಬಿಟ್ಟರೆ 5 ಮಾರ್ಕಿಂದ 2 ಕ್ವಶನ್ಸ್ಗಳು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಟೋಟಲ್ ನಿಮಗೆ 16 ಮಾರ್ಕ್ಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಇನ್ನೊಂದೇನು ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ ಏನಿದೆ ಅಲ್ವಾ, ಇದರಲ್ಲಿ ನಿಮಗೆ ಯಾವುದೇ ರೀತಿಯಿಂದ ಚಾಯ್ಸ್ ಇರಂಗಿಲ್ಲ ರೀ. ಕರೆಕ್ಟ್? ಸೊ 20 ಕ್ವಶನ್ಸ್ಗಳು ಎನಿ ಕಂಡೀಷನ್ ನೀವು ಅಟೆಂಪ್ಟ್ ಮಾಡೇಬೇಕು. 20 ಕ್ವಶನ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಆಮೇಲೆ 2 ಮಾರ್ಕಲ್ಲಿ ನೋಡಿರಿ ನಿಮಗೆ 9 ಕ್ವಶನ್ಸ್ಗಳು ಕೊಡ್ತಾನೆ, 6 ಕ್ವಶನ್ಸ್ಗಳನ್ನು ಬರೀಬೇಕು. 3 ಮಾರ್ಕಲ್ಲಿ 9 ಕ್ವಶನ್ಸ್ ಕೊಡ್ತಾನೆ, 6 ಕ್ವಶನ್ಸ್ಗಳನ್ನು ಬರೀಬೇಕು. ಅದಾದ್ಮೇಲೆ ನಿಮಗೆ 5 ಮಾರ್ಕಿಂದು ಬಂದುಬಿಟ್ಟು ನಿಮಗೆ 7 ಕ್ವಶನ್ಸ್ ಕೊಡ್ತಾನೆ, 4 ಕ್ವಶನ್ಸನ್ನು ಬರೀಬೇಕು. ಆಮೇಲೆ 6 ಮಾರ್ಕಿಂದು 2 ಕ್ವಶನ್ಸ್ ಕೊಡ್ತಾನೆ, 1 ಕ್ವಶನನ್ನು ಬರೀಬೇಕು. ಸಿಮಿಲರ್ಲಿ ಅದೇ ಥರ 4 ಮಾರ್ಕಿಂದು 2 ಕ್ವಶನ್ಸ್ ಕೊಡ್ತಾನೆ, 1 ಕ್ವಶನನ್ನು ಬರೀಬೇಕು. ಇದಿಷ್ಟು ಏನು ಅಂತಂದರೆ ನಿಮ್ಮದು ಕ್ವಶನ್ ಪೇಪರ್ದೊಂದು ಪ್ಯಾಟರ್ನ್ ಇದೆ ರೀ. ಯಾವ ಥರ ನಿಮಗೆ ಇಲ್ಲಿ ಚಾಯ್ಸ್ ಕ್ವಶನ್ಸ್ಗಳು ಸಿಗ್ತಾವೆ, ಎಷ್ಟೆಲ್ಲ ಚಾಯ್ಸ್ ಕ್ವಶನ್ ಸಿಗ್ತಾವೆ, ಮತ್ತು ಎಷ್ಟು ಕ್ವಶನ್ಸ್ಗಳನ್ನು ನೀವು ಬರೀಬೋದು ಅಂತ. ನಿಮಗೆ 80 ಮಾರ್ಕಿಂದು ಪೇಪರ್ ಇದ್ದಿರ್ತದೆ ರೀ. ಟೋಟಲ್ 120 ಮಾರ್ಕ್ ಇದ್ದಿರ್ತದೆ, ಅದರಲ್ಲಿ ನೀವು 80 ಮಾರ್ಕ್ ಮಾತ್ರ ತೊಗೋಬೋದು. ಓಕೆನಾ? ಸೊ ನೀವು ಬರೆಯೋದು ಎಷ್ಟು ಬರಿಬೋದು ಅಂದರೆ 120 ಬರಿಬೋದು.
ಸುಮಾರು ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ನಾವು 120ಗೆ 90 ಮಾರ್ಕ್ ಬರೆದ್ರೆ ನಡೀತದೇನ್ರಿ ಅಂತ. ಎಸ್, ನೋ ಪ್ರಾಬ್ಲಮ್. ಯಾಕಂದ್ರೆ ನಾನು ಸೆಕೆಂಡ್ ಪಿ ಯು ಸಿ ಎನ್ಯುವಲ್ ಎಕ್ಸಾಮ್ದು ಆನ್ಸರ್ ಶೀಟ್ಗಳನ್ನು ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಹೋಗಿರೋದ್ರಿಂದ ನನಗೆ ಇಲ್ಲಿ ಮಾಹಿತಿ ಇದೆ. ಏನು ಅಂತಂದರೆ ನೀವು 120ಗೆ 120ನೂ ಬರಿಬೋದು, ಬಟ್ ಅಲ್ಲಿ ನಾವೇನು ಅಂತಂದರೆ ಯಾವ ಕರೆಕ್ಟ್ ಇದೆ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಿದ್ದೇವೆ. ಓಕೆ ಸರ್, ನಾನು 90 ಮಾರ್ಕ್ಸಿಂದ ಬರ್ದೇನೆ ರೀ, ಏನಾದರೂ ಪ್ರಾಬ್ಲಮ್ ಆಗುತ್ತಾ? 100 ಮಾರ್ಕ್ಸಿಂದ ಬರ್ದೇನೆ ರೀ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂದರೆ ಏನಾಗಂಗಿಲ್ಲ. ನಿಮ್ಗೆ ಎಷ್ಟು ಬರ್ತದ ಟೈಮ್ ಇದ್ದಿತ್ತು ಅಂದರೆ ಅಷ್ಟು ಬರೀರಿ. ಬಟ್ ನಾ ಏನು ಹೇಳೋದು ಅಂತಂದರೆ ನೀವು ಯಾವೆಲ್ಲ ಕ್ವಶನ್ಸ್ಗಳನ್ನ ಪರ್ಫೆಕ್ಟ್ ಇದ್ದೀರಿ ಫಸ್ಟ್ ಅದನ್ನು ಬರೀರಿ. ಓಕೆನಾ? ಸೊ ಇವಾಗ ಹೋಗೋಣ ಅಂತ. ಫಸ್ಟ್ ಏನು ಅಂತಂದರೆ ಸೆಟ್ಸ್ ಅಂತಕ್ಕಂಥ ಚಾಪ್ಟರ್. ಓಕೆ, ಈ ಚಾಪ್ಟ್ರಲ್ಲಿಂದ ನಿಮಗೆ ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮ್ ಇರ್ಲಾಕ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಇರ್ಲಾಕ, ಎನ್ಯುವಲ್ ಎಕ್ಸಾಮ್ ಇರ್ಲಾಕ ಎಲ್ಲದಕ್ಕೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಂತ ಹೇಳ್ತೀನಿ ನಾನು. ಓಕೆನಾ? ಸೊ ಇದಕ್ಕಿಂತ ಮುಂಚೆ ನಾನು ಏನು ಮಾಡಿದೆ ಅಂದರೆ ಫಸ್ಟ್ ಒಂದು 8 ಚಾಪ್ಟರ್ಸ್ಗಳನ್ನು ಕವರ್ ಮಾಡಿದ್ರಿ. 8 ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೇಳಿದ್ದೀನಿ. ಬಟ್ ಈ ವರ್ಷ ಏನು ಮಾಡ್ತಾ ಇದ್ದೀನಿ ನಾನು ಅಂತಂದರೆ ಚಾಪ್ಟರ್ ವೈಸ್, ಯಾವ ಥರ ನಾನು ಸೆಕೆಂಡ್ ಪಿ ಯು ಸಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳಿದ್ದೀನಲ್ವ, ಅದೇ ಥರ ಫಸ್ಟ್ ಪಿ ಯು ಸಿ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತೀನಿ ಅಂತ. ಸೊ ನಿಮ್ಗೆ ಏನಾದರೂ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಾಗಿದ್ದು ಮಿಡ್ ಟರ್ಮ್ ಎಕ್ಸಾಮ್, ಎನ್ಯುವಲ್ ಎಕ್ಸಾಮಿಗೆ ಅಂತಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಸಾಕಷ್ಟು ಯೂಟ್ಯೂಬರ್ಸ್ ಇರೋದ್ರಿಂದ ನಾನು ವಿಡಿಯೋಗಳನ್ನು ಮಾಡ್ತಾ ಇಲ್ಲ. ನಿಮ್ದೇನಾದರೂ ಬೇಡಿಕೆ ಜಾಸ್ತಿ ಇದ್ದಿತ್ತು ಅಂತಂದರೆ ನಾನು ಬರ್ತಕ್ಕಂಥ ದಿನಗಳಲ್ಲಿ ವಿಡಿಯೋಗಳನ್ನು ಮಾಡ್ತೀನಿ ಅಂತ್ರಿ. ಇನ್ನೊಂದೇನಂತಂದರೆ ಯಾರೆಲ್ಲ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪಿಂದಲ್ಲಿ ಒಂದು ನೇಮ್ ಏನಿದೆಯಪ್ಪ ಅಂತಂದರೆ SJ ಮ್ಯಾಥ್ಸ್ ಕ್ಲಾಸಸ್ ಅಂತಿದೆ. ತಾವು SJ ಮ್ಯಾಥ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗ್ಬೋದು ಟೆಲಿಗ್ರಾಮಲ್ಲಿ. ಟೆಲಿಗ್ರಾಮ್ ಒಂದು ಒಳ್ಳೆಯ ಆ್ಯಪ್ ಇದೆ ರೀ. ಓಕೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ರಿ, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊರಿ. ಇನ್ನೊಂದೇನು ಇಂಪಾರ್ಟೆಂಟ್ ನೋಟ್ ಏನು ಅಂತಂದರೆ ಸಾಲ್ವ್ ಆಲ್. ನಾನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇದ್ದೀನಲ್ವ 1, 2, 3, 5, 4, 6 ಮಾರ್ಕಿಂದು ಕ್ವಶನ್ಸ್ಗಳೇನು ಕೊಡ್ತೀನಲ್ಲ ಇವೆಲ್ಲವನ್ನು ಸಪ್ರೇಟ್ ಒಂದು ನೋಟ್ಬುಕ್ದಾಗ ಅಥವಾ ಒಂದು ಆನ್ಸರ್ ಶೀಟಲ್ಲಿ ಅಥವಾ ವೈಟ್ ಪೇಪರ್ಸಲ್ಲಿ ನೀಟಾಗಿ ಚಾಪ್ಟರ್ ವೈಸ್ ಸಾಲ್ವ್ ಮಾಡಿರಿ. ಇವಿಷ್ಟೇ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿರಿ. ನೀವೇನು ಅಂತಂದರೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ? ಓಕೆ, ಫಸ್ಟ್ ಪಿ ಯು ಸಿ ಇದ್ರೆ ಯಾರು ಭಯ ಪಡ್ಲಕ್ಕೆ ಹೋಗಬೇಡ್ರಿ. ಐ ಥಿಂಕ್ ನಿಮಗೆ ಡಿಸೆಂಬರ್ ಅಥವಾ ಜನವರಿ ತನಕ ಏನು ಅಂದರೆ ಸ್ವಲ್ಪ ಸೈನ್ಸ್ ಡಿಫಿಕಲ್ಟ್ ಆಗ್ಬೋದು. ಎಲ್ಲಿ ತನಕ ರೀ? ಡಿಸೆಂಬರ್ ಅಥವಾ ಜನವರಿ ತನಕ ನಿಮಗೆ ಸೈನ್ಸ್ ಅಂದರೆ ಪಿ ಯು ಸಿ ಸೈನ್ಸ್ ಡಿಫಿಕಲ್ಟ್ ಆಗ್ಬೋದು. ಡಿಸೆಂಬರ್ ಏನಾದರೂ ಕಂಪ್ಲೀಟ್ ಆಯಿತು ಅಂದರೆ ಜನವರಿ ಹೊಸ ವರ್ಷ ಏನಿದಿರ್ತದಲ್ವ 2026 ಅಲ್ಲಿಂದ ನಿಮಗೆ ಈಸಿ ಆಗಿಬಿಡ್ತದೆ. ಸೈನ್ಸ್ ಏನು ಡಿಫಿಕಲ್ಟಿ ಅನ್ಸಂಗಿಲ್ಲ. ಓಕೆನಾ? ಸೊ ಒಂದು ಸೈನ್ಸ್ ಏನು ಅಂತಂದರೆ ಸ್ವಲ್ಪ ಇಂಗ್ಲೀಷಲ್ಲಿ ಇರೋದ್ರಿಂದ ನಿಮಗೆ ಡಿಫಿಕಲ್ಟ್ ಅನ್ನಿಸ್ತದೆ, ಬಟ್ ಆ ಥರ ಏನಿಲ್ಲ. ಫಸ್ಟ್ ಕ್ವಶನ್ ನೋಡ್ರಿ, ರೈಟ್ ದ ಸೆಟ್ ಎ ಸಚ್ ದಟ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದೆನ್ 6 ಅಂತ. ಇದನ್ನು ರೋಸ್ಟರ್ ಫಾರ್ಮಲ್ಲಿ ಬರೀಬೇಕಂತ. ಸೆಟ್ ಬಿಲ್ಡರ್ ಫಾರ್ಮ್ ಆಗಲಿ ರೋಸ್ಟರ್ ಫಾರ್ಮ್ ಆಗಲಿ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೇನು, ರೋಸ್ಟರ್ ಫಾರ್ಮ್ ಅಂದ್ರೇನು, ನಾನು ಚಾಪ್ಟರ್ ವೈಸ್ ಈಚ್ ಎಕ್ಸಸೈಸ್ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿದಿಲ್ಲ ಅಂದರೆ ನೋಡಿರಿ. ಸೆಕೆಂಡ್ ಒನ್ ರೈಟ್ ಸೆಟ್ ಇಂದ ರೋಸ್ಟರ್ ಫಾರ್ಮ್. ಸೇಮ್ ಇಲ್ಲೂ ರೋಸ್ಟರ್ ಫಾರ್ಮ್ ಇದ್ದಾರೆ, ಇಲ್ಲೂ ರೋಸ್ಟರ್ ಫಾರ್ಮ್ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ರೋಸ್ಟರ್ ಫಾರ್ಮಲ್ಲೇ ಇದೆ ನೋಡಿರಿ. ಯಾವ ಥರ ರೋಸ್ಟರ್ ಫಾರ್ಮಲ್ಲಿ ಬರೀಬೇಕಂತಕ್ಕಂಥದ್ದನ್ನು ತಿಳ್ಕೊಂಡ್ರಿ ಅಂತಂದರೆ ನೀವು ರೋಸ್ಟರ್ ಫಾರ್ಮ್ ಮೇಲೆ ಯಾವುದೇ ಕ್ವಶನ್ ಬಂದರೆ ಈಸಿಯಾಗಿ ಬಿಡಿಸಬಹುದು. ಓಕೆನಾ? ಸೊ ನಾನು ಡೈರೆಕ್ಟ್ ಇವಾಗ 5th ಕ್ವಶನಿಗೆ ಹೋಗ್ತೀನಿ ಅಂತ. ರೈಟ್ ದ ಪವರ್ ಸೆಟ್ ನಿಮ್ಮದು ಸಿಲೆಬಸಲ್ಲಿ ಡಿಲೀಟ್ ಆಗಿದೆ. ಸೊ ಇದನ್ನು ನೀವೇನು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದನ್ನು ಬಿಟ್ಟರೆ 6th ಕ್ವಶನ್ ನೋಡಿರಿ. ಇಫ್ ಎ ಈಸ್ ಈಕ್ವಲ್ಸ್ ಟು ಎ, ಬಿ ಈಸ್ ಈಕ್ವಲ್ಸ್ ಟು ಎ, ಬಿ, ಸಿ, ಫೈಂಡ್ ಎ ಯೂನಿಯನ್ ಬಿ ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಅಂತ ನೋಡಿರಿ. ತುಂಬ ಈಸಿ ಇದೆ. ಸೆಟ್ಸ್ ಚಾಪ್ಟರ್ ಏನಿದೆ ಅಲ್ವಾ, ತುಂಬ ಈಸಿ ಇದೆ ರೀ. ನೀವು ಇದರಲ್ಲಿಂದ ಈಸಿಯಾಗಿ 7 ಮಾರ್ಕ್ ಎನ್ಯುವಲ್ ಎಕ್ಸಾಮಲ್ಲಿ ಮತ್ತು ಮಿಡ್ ಟರ್ಮಲ್ಲಿ 10 ಮಾರ್ಕ್ಸನ್ನು ಈಸಿಯಾಗಿ ಪಡ್ಕೋಬೋದು. ಚೆನ್ನಾಗಿ ಅರ್ಥ ಮಾಡ್ಕೊರಿ ಕಾನ್ಸೆಪ್ಟನ್ನು. ಯೂನಿಯನ್ ಅಂದ್ರೇನು, ಇಂಟರ್ಸೆಕ್ಷನ್ ಅಂದ್ರೇನು ಅಂತೇಳಿ. 7th ಕ್ವಶನ್ ನೋಡಿರಿ. ಇಫ್ ಯು ಈಸ್ ಎ ಯೂನಿವರ್ಸಲ್ ಸೆಟ್ ಆ್ಯಂಡ್ ಎ ಈಸ್ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್, ದೆನ್ ಯು ಡ್ಯಾಶ್ ಇಂಟರ್ಸೆಕ್ಷನ್ ಎ ಈಸ್ ಡ್ಯಾಶ್ ಅಂತ. ಯು ಡ್ಯಾಶ್ ಇಂಟರ್ಸೆಕ್ಷನ್ ಎ ಏನಾಗುತ್ತಾ ಅಂತ ಕೇಳ್ತಾ ಇದ್ದಾನೆ. ಸೊ ಇದು ಲಾಸ್ಟ್ ಇಯರ್ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿಂದ ಕ್ವಶನ್ ಅದ ನೋಡ್ರಿ. 1 ಮಾರ್ಕಿಂದ ಇದಕ್ಕೆ ಬಿಟ್ಟು ಮತ್ತೆ ಯಾವ ಬರೋಂಗಿಲ್ಲ. ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿರಿ. ಓಕೆ, ಸೆಕೆಂಡ್ 2 ಮಾರ್ಕಿಂದ ಹೋಗೋಣ ಅಂತ. ಎ ಕೊಟ್ಟಿದ್ದಾನೆ ನೋಡ್ರಿ. ಎ ಸೆಟ್ ಏನು ಕೊಟ್ಟಿದ್ದಾನೆ? 3, 5, 7, 9, 11 ಕೊಟ್ಟಿದ್ದಾನೆ. ಬಿ 7, 9, 11, 13 ಕೊಟ್ಟಿದ್ದಾನೆ. ಸಿ 15, 17 ಕೊಟ್ಟಿದ್ದಾನೆ. ಏನು ಕಂಡಿಬೇಕು ಅಂದರೆ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಕಂಡಿಬೇಕಂತ. ಇಲ್ಲಿ ನೀವು ಫಸ್ಟ್ ಬಿ ಯೂನಿಯನ್ ಸಿ ಕಂಡಿರಿ, ಆಮೇಲೆ ಅದು ಬಿ ಯೂನಿಯನ್ ಸಿ ಸೆಟ್ ಏನು ಬರ್ತಲ್ಲ
ಅದನ್ನು ಎ ಜೊತೆಗೆ ಇಂಟರ್ಸೆಕ್ಟ್ ಮಾಡಿರಿ. ಅಂದರೆ ಎರಡರಲ್ಲಿ ಬಿ ಯೂನಿಯನ್ ಸಿ ಸೆಟ್ಟಲ್ಲಿ ಮತ್ತು ಎಲ್ಲಿ ಏನು ಕಾಮನ್ ಇರ್ತದೆ ಅದನ್ನು ಬರೀರಿ. ಅದು ಫಸ್ಟ್ ಕ್ವಶನ್ ಆನ್ಸರ್ ಆಗ್ತದೆ. ಸೆಕೆಂಡ್ ಒನ್, ಫಸ್ಟ್ ನೀವು ಬಿ ಇಂಟರ್ಸೆಕ್ಷನ್ ಸಿ, ಬಿ ಮತ್ತು ಸಿದಾಗ ಎರಡರದಾಗ ಏನು ಕಾಮನ್ ಅದ? ಐ ಥಿಂಕ್ ಏನು ಕಾಮನ್ ಇಲ್ಲ ನೋಡ್ರಿ, ಇದು ನಲ್ ಸೆಟ್ ಆಗುತ್ತೆ, ಹೌದಲ್ವಾ? ಅದಕ್ಕೆ ಎ ಯೂನಿಯನ್ ಮಾಡಿರಿ. ಎ ಯೂನಿಯನ್ ನಲ್ ಸೆಟ್ ಅಂದರೆ ನಿಮಗೆ ಎ ಸೆಟ್ಟೇ ಬರ್ತದೆ. ಹಾಗಾಗಿ ಎ ಸೆಟ್ ಏನದ ನೋಡ್ರಿ, 3, 5, 7, 9, 11 ಇದೆಯಲ್ಲ, ಅದು ಬರ್ತದೆ ಆನ್ಸರ್. ನಾನು ನೀಟಾಗಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತಾವು ಚೆನ್ನಾಗಿ ನೋಡಿರಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಲಾಸ್ಟ್ ಇಯರ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಲಾಸ್ಟ್ ಇಯರಲ್ಲಾಗಲಿ ಅಥವಾ 1 ಇಯರ್ ಬ್ಯಾಕಲ್ಲಾಗಲಿ. ಸೊ ನೀವು ಸರ್ ಇವೆಲ್ಲ ಹಳೆ ವಿಡಿಯೋ ಅದಾವ್ರಿ ಅಂತ ಯಾವುದು ಬಿಡ್ಲಾಕ್ಕೆ ಹೋಗ್ಬೇಡ್ರಿ. ಓಲ್ಡ್ ಈಸ್ ಗೋಲ್ಡ್ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊರಿ. ನನಗೆ ಟೈಮ್ ಇಲ್ಲ ಮತ್ತೆ ಹೇಳಿದ್ದನ್ನು ಹೇಳಕ್ಕೆ. ನೆಕ್ಸ್ಟ್ ನೋಡ್ರಿ, ಇಫ್ ಎ ಮತ್ತೆ ಇಲ್ಲೇನು ಕೊಟ್ಟಿದ್ದಾನೆ, ಎ ಸೆಟ್ ಕೊಟ್ಟಿದ್ದಾನೆ, ಬಿ ಸೆಟ್ ಕೊಟ್ಟಿದ್ದಾನೆ, ಎ ಮೈನಸ್ ಬಿ, ಬಿ ಮೈನಸ್ ಎ ಕಂಡಿಬೇಕಂತ ನೋಡ್ರಿ. ಭಾಳ ಸಿಂಪಲ್ ಅದಾವ ಕ್ವಶನ್ಸ್ಗಳು, 2 ಮಾರ್ಕಿಗೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ ರೀ. ಸೊ 2 ಮಾರ್ಕಿಗೆ ಕೇಳಿಲ್ಲ ಅಂತಂದ್ರೆ ನಿಮಗೆ FIB ಫಿಲ್ ಇನ್ ದ ಬ್ಲ್ಯಾಂಕ್ ಅಥವಾ MCQ ಅಲ್ಲಿ ಕೇಳ್ಬೋದು. ಎ ಮೈನಸ್ ಬಿ ಈಕ್ವಲ್ಸ್ ಟು ಡ್ಯಾಶ್ ಅಂತ. ಹಾಗಾಗಿ ಯಾವ ಥರ ಎ ಮೈನಸ್ ಬಿ, ಬಿ ಮೈನಸ್ ಎ ಕಂಡಿಬೇಕಂತ ಚೆನ್ನಾಗಿ ಅರ್ಥ ಮಾಡ್ಕೋರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಥರ್ಡ್ ಒನ್. ಹಾಗೇನಿದೇನು ಅಂತಂದರೆ ರೋಸ್ಟರ್ ಫಾರ್ಮಲ್ಲೇ ಬರೀಬೇಕಂತ. ರೈಟ್ ದ ರಿಲೇಷನ್ ಆರ್ ಸಚ್ ದಟ್ x, x ಕ್ಯೂಬ್, x ಈಸ್ ಎ ಪ್ರೈಮ್ ನಂಬರ್ ಲೆಸ್ ದೆನ್ 10 ಇನ್ ರೋಸ್ಟರ್ ಫಾರ್ಮ್ ಅಂತ. ಎಕ್ಸ್ ಅಂತಕ್ಕಂಥದ್ದೊಂದು ಪ್ರೈಮ್ ನಂಬರ್ ಅದ ಅಂತ್ರಿ. ಪ್ರೈಮ್ ನಂಬರ್ ಅಂದ್ರೆ ನಿಮಗೆ ಗೊತ್ತಿದೆನಾ? ವಾಟ್ ಈಸ್ ಮೀನ್ ಬೈ ಪ್ರೈಮ್ ನಂಬರ್? ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 1 ಆ್ಯಂಡ್ ಇಟ್ ಸೆಲ್ಫ್. ಯಾವ ನಂಬರ್ 1 ಮತ್ತು ಅದರಿಂದ ಮಾತ್ರ ಡಿವೈಡ್ ಆಗ್ತದನ್ನ ಪ್ರೈಮ್ ನಂಬರ್ ಅಂತ ಕರಿತಿದ್ದೆವು. ಇನ್ನೊಂದು ಮೀನಿಂಗ್ ಹೇಳಬೇಕು ಅಂದರೆ ನಂಬರ್ ವಿಚ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್. ಅದಕ್ಕೆ ಎರಡೇ ಫ್ಯಾಕ್ಟರ್ಸ್ ಅಥವಾ ಅಪವರ್ತನಗಳು ಇರಬೇಕಂತ್ರಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯೂನಿವರ್ಸಲ್ ಸೆಟ್ ಕೊಟ್ಟಿದ್ದಾನ, ಆಮೇಲೆ ಎ ಸೆಟ್ ಬಿ ಸೆಟ್ ಕೊಟ್ಟಿದ್ದಾನ. ಏನು ಕಂಡಿಬೇಕು ಅಂತಂದರೆ ಎ ಡ್ಯಾಶ್ ಮತ್ತು ಬಿ ಡ್ಯಾಶನ್ನು ಕಂಡಿಬೇಕಂತ. ಅದು ಕನ್ನಡದಾದ ಮೂಲಕ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಕಂಡಿಬೇಕಂತ. ನಂತರ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಕಂಡಿಬೇಕಂತ ನೋಡ್ರಿ. ಅರ್ಥ ಆಯ್ತಾ? ಏನು ಎ ಡ್ಯಾಶ್ ಯಾವ ಥರ ಕಂಡಿಬೇಕು, ಬಿ ಡ್ಯಾಶ್ ಯಾವ ಥರ ಕಂಡಿಬೇಕು, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಫಸ್ಟ್ ಎ ಯೂನಿಯನ್ ಬಿ ಕಂಡಿರಿ, ಆಮೇಲೆ ಅದರದ್ದು ಕಾಂಪ್ಲಿಕೇಟ್ ಅಥವಾ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಕಂಡಿರಿ, ಮತ್ತು ಎ ಯೂನಿಯನ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಆಲ್ರೆಡಿ ನೀವು ಎ ಡ್ಯಾಶ್ ಬಿ ಡ್ಯಾಶ್ ಕಂಡಿಡಿರ್ತೀರಲ್ವಾ, ಅದರದ್ದು ಇಂಟರ್ಸೆಕ್ಷನ್ ಅಂದರೆ ಏನು ಕಾಮನ್ ಇದಿರ್ತದೆ ಅದನ್ನು ಕಂಡಿರಿ. ಅದಾದ್ಮೇಲೆ ನಾನು ಇವಾಗ 3 ಮಾರ್ಕಿನ ಕ್ವಶನ್ಸಿಗೆ ಹೋಗ್ತೀನಿ ನೋಡ್ರಿ. ಈಜಿ ಇದೆ ರೀ, ಫಸ್ಟ್ PUC ಏನು ಡಿಫಿಕಲ್ಟ್ ಇಲ್ಲ, ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಮ್ಯಾಥಮೆಟಿಕ್ಸ್ ಅಂತೂ ಈಸಿಯಾಗಿ ನೀವು ನಾನು ಹೇಳಿದ್ದನ್ನು ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಇವಾಗ ನಾನು 3 ಮಾರ್ಕಿಗೆ ಕ್ವಶನ್ಸಿಗೆ ಹೋಗ್ತೀನಿ ನೋಡ್ರಿ. ಫಸ್ಟ್ ಯೂನಿವರ್ಸಲ್ ಸೆಟ್ ಕೊಟ್ಟಿದ್ದಾನ, 1 to 9 ಕೊಟ್ಟಿದ್ದಾನ, ಆಮೇಲೆ ಎ ಸೆಟ್ ಕೊಟ್ಟಿದ್ದಾನ, ಬಿ ಸೆಟ್ ಕೊಟ್ಟಿದ್ದಾನ. ಅಗೇನ್ ನಾನು ಇದನ್ನೇನು ಅಂತಂದರೆ ನಿಮಗೆ ಚೆನ್ನಾಗಿ ಇದನ್ನು ಪರ್ಫೆಕ್ಟ್ ಆಗಬೇಕಂತ ಮತ್ತೆ ಇದೇ ಕ್ವಶನನ್ನು ಹಾಕಿದ್ದೀನಿ ರೀ. ಏನಂದರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶನ್ನು ಯಾವ ಥರ ಕಂಡಿಬೇಕಂತ. ಹಾಗಾಗಿ ಹಾಗೇನು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. 3 ಮಾರ್ಕಿಗೆ ಬರ್ತಕ್ಕಂಥ ಚಾನ್ಸಸ್ ಇದೆ ರೀ. ಅದನ್ನು ಬಿಟ್ಟರೆ 3 ಮಾರ್ಕಲ್ಲಿ ಯಾವ ಕ್ವಶನ್ ಕೇಳ್ಬೋದು ಅಂದರೆ ವೆನ್ ಡಯಾಗ್ರಾಮ್ ನೋಡಿರಿ. ಎ ಯೂನಿಯನ್ ಬಿ ವೆನ್ ಡಯಾಗ್ರಾಮ್ ಆಗಲಿ, ಎ ಮೈನಸ್ ಬಿ ಇದಾಗಲಿ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಆಗಲಿ, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್, ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ, ಆಮೇಲೆ ಎ ಯೂನಿಯನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ, ಎ ಡ್ಯಾಶ್ ಮತ್ತು ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಇವೆಲ್ಲದ್ರದ್ದು ವೆನ್ ಡಯಾಗ್ರಾಮನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಅದನ್ನು ಬಿಟ್ಟರೆ ಮತ್ತೆ ಏನು ಕೇಳ್ಬೋದು ಅಂತಂದರೆ ಎ ಬಿ ಸಿ ಕೊಟ್ಟಿದ್ದಾನ, ಎ ಇಂಟು ಬಿ ಯೂನಿಯನ್ ಸಿ ಕಂಡಿಬೇಕಂತ. ಫಸ್ಟ್ ಬಿ ಯೂನಿಯನ್ ಸಿ ಕಂಡಿರಿ, ಆಮೇಲೆ ಇಂಟು ಎ ಮಾಡಿರಿ, ಬಿ ಇಂಟರ್ಸೆಕ್ಷನ್ ಸಿ ಕಂಡಿರಿ, ಆಮೇಲೆ ಇಂಟು ಎ ಮಾಡಿರಿ. ಅದನ್ನು ಬಿಟ್ಟರೆ ಮತ್ತೆ ಯಾವುದು ಕೇಳ್ಬೋದಪ್ಪ ಅಂತಂದರೆ ಎ ಬಿ ಸಿ ಕೊಟ್ಟಿದ್ದಾರೆ, ವೆರಿಫೈ. ಹಾಗೆ ನಾನು ಮತ್ತೆ ಇದನ್ನು ನಿಮಗೆ ರಿಪೀಟ್ ಮಾಡ್ತಾಯಿದ್ದೀನಿ. ಯಾವ ಥರ ನೀವು ಯೂನಿಯನ್ ಕಂಡಿಬೇಕು, ಯಾವ ಥರ ನೀವು ಇಂಟರ್ಸೆಕ್ಷನ್ ಕಂಡಿಬೇಕಂತಕ್ಕಂಥದ್ದನ್ನು ಚೆನ್ನಾಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಓಕೆನಾ? ಫಸ್ಟ್ ಚಾಪ್ಟರ್ ಕವರ್ ಆಯ್ತು ನೋಡಿರಿ. ಯಾವ್ದ್ರಿ? ಸೆಟ್ಸ್ ಅಂತಕ್ಕಂಥ ಚಾಪ್ಟರ್ ಕವರ್ ಮಾಡಿದ್ದೆ ನಾನು. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇವೆಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ಎನ್ಯುವಲ್ ಎಕ್ಸಾಮಲ್ಲಿ ನಿಮಗೆ 7 ಮಾರ್ಕ್ ಬರ್ತಾವೆ. ಓಕೆ, ಮಿಡ್ ಟರ್ಮಲ್ಲಿ 10 ಮಾರ್ಕ್ ಬರ್ತಾವೆ ನೋಡಿರಿ. ಸರ್ ಕ್ವಾರ್ಟರ್ಲಿ ಎಕ್ಸಾಮಲ್ಲಿ ಎಷ್ಟು ಬರ್ಬೋದು ಅಂದರೆ ಒಂದು 10 ಮಾರ್ಕ್ ಬರ್ಬೋದು ನೋಡಿರಿ. ಪ್ಲಸ್ ಆರ್ ಮೈನಸ್ 1 or 2 ಇದ್ದಿರ್ತದೆ. ಅದನ್ನು ಬಿಟ್ಟು ನೆಕ್ಸ್ಟ್ ಚಾಪ್ಟರ್ ನೋಡಿರಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತಕ್ಕಂಥ ಚಾಪ್ಟರ್ ಇದೆ ನೋಡಿರಿ. ಈ ಚಾಪ್ಟರ್ಲಿಂದ 1 ಮಾರ್ಕ್ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ MCQ ಕ್ವಶನ್ಸ್ ನೋಡಿರಿ. ಇಫ್ x ಪ್ಲಸ್ y, y ಮೈನಸ್ 2 ಈಕ್ವಲ್ಸ್ ಟು 3, 1 ಕೊಟ್ಟಿದ್ದಾನೆ, ಫೈಂಡ್ ದ ವ್ಯಾಲ್ಯೂ ಆಫ್ x ಆ್ಯಂಡ್ y ಅಂತ. ಭಾಳ ಸಿಂಪಲ್ ಅದ ರೀ. ಫಸ್ಟ್ ಎಲಿಮೆಂಟ್ ಈ ಕಡೆ ಫಸ್ಟ್ ಎಲಿಮೆಂಟ್ ಈಕ್ವಲ್ ಆಗಿರ್ತದೆ. ಅದು
ಎಕ್ಸ್ ಪ್ಲಸ್ 1 ಈಕ್ವಲ್ ಟು 3 ಆಗಿರ್ತದೆ. ಎಕ್ಸ್ ಈಕ್ವಲ್ ಟು 3 ಬರೀರಿ, ಪ್ಲಸ್ ಅನ್ನು ಈ ಕಡೆ ತೊಗೊಂಬಂದ್ರೆ ಮೈನಸ್ ಆಗುತ್ತೆ. ಎಕ್ಸ್ ಈಕ್ವಲ್ ಟು 3 ಮೈನಸ್ 1 ಅಂದರೆ 2 ಆಯಿತು. ಹೌದಾ? ಇಲ್ಲಿ ನಿಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 2 ಬಂತು. ಸಿಮಿಲರ್ಲಿ y ಮೈನಸ್ 2 ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ? 1 ಕೊಟ್ಟಿದ್ದಾನೆ. y ಈಕ್ವಲ್ ಟು 1 ಮೈನಸ್ 2 ಈ ಕಡೆ ತೊಗೊಂಬಂದ್ರೆ ಪ್ಲಸ್ 2 ಆಗುತ್ತೆ. y ಈಕ್ವಲ್ ಟು 2 ಪ್ಲಸ್ 1 ಅಂದರೆ 3 ಆಯಿತು. y ವ್ಯಾಲ್ಯೂ ಎಷ್ಟು ಬಂತು ರೀ? 3 ಬಂತು. ತಿಳಿತಲ್ವಾ? ಅದೇ ಥರ ಸೆಕೆಂಡ್ ಕ್ವಶನ್ ಮಾಡಿರಿ, ಥರ್ಡ್ ಕ್ವಶನ್ ಮಾಡಿರಿ. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡ್ರಿ, ಎ ಇಂಟು ಬಿ ಕೊಟ್ಟಿದ್ದಾನೆ, ಫೈಂಡ್ ಸೆಟ್ ಎ ಅಂತ. ಸೊ ಫಸ್ಟ್ ಎಲಿಮೆಂಟ್ಸ್ಗಳು ಏನಿದಿರ್ತಾವಲ್ಲ ಅವೆಲ್ಲ ಏನಾಗಿರ್ತಾವೆ ಅಂತಂದರೆ ಎ ಸೆಟ್ಟಿಂದ ಎಲಿಮೆಂಟ್ಸ್ ಆಗಿರ್ತಾವೆ. ನೆಕ್ಸ್ಟ್ ಲೆಟ್ ಎ ಆ್ಯಂಡ್ ಬಿ ಆರ್ ಟೂ ಸೆಟ್ಸ್ ಸಚ್ ದಟ್ ಎನ್ ಆಫ್ ಎ ಈಕ್ವಲ್ ಟು 3 ಎನ್ ಆಫ್ ಬಿ ಈಕ್ವಲ್ ಟು 2, ಎ ಇಂಟು ಬಿ ಈಕ್ವಲ್ ಟು ಎಕ್ಸ್ ಕೊಮ 1 ವೈ ಕೊಮ 2 ಜೆಡ್ ಕೊಮ 1, ಫೈಂಡ್ ಎ ಆ್ಯಂಡ್ ಬಿ ಅಂತ ಹೇಳ್ತಾ ಇದ್ದಾನೆ. ವೇರ್ ಎಕ್ಸ್ ವೈ ಜೆಡ್ ಆರ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದಾನೆ. ಎಕ್ಸ್ ವೈ ಜೆಡ್ ಬೇರೆ ಬೇರೆ ಎಲಿಮೆಂಟ್ಸ್ಗಳದ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ನೋಡ್ರಿ, ಇಫ್ ಎ ಇಂಟು ಬಿ ಸೇಮ್ ಇಲ್ಲೂ ಇದೇ ಥರ ಅದ ನೋಡ್ರಿ. ಆಲ್ರೆಡಿ ಇಲ್ಲೊಂದು ಕ್ವಶನ್ ಹೇಳಿದ್ದೀನಲ್ವ, ಅದೇ ಥರನೇ ಇಲ್ಲೂ ಅದ. ಎ ಕೊಮ 1 ಎ ಕೊಮ 2 ಎ ಕೊಮ 3 ಬಿ ಕೊಮ 1 ಬಿ ಕೊಮ 2 ಬಿ ಕೊಮ 3, ಫೈಂಡ್ ಸೆಟ್ಸ್ ಎ ಆ್ಯಂಡ್ ಬಿ. ಎ ಮತ್ತು ಬಿ ಸೆಟ್ ಕಂಡಿರಿ. ಇಲ್ಲಿ ಫಸ್ಟಿಗೆ ಎ ಅದಲ್ವ, ಫಸ್ಟ್ ಎಲಿಮೆಂಟ್ಸ್ ಎಲ್ಲ ಏನಿರ್ತಾವೆ ಅಂದರೆ ಎದಿದ್ದಿರ್ತಾವ. ಆಮೇಲೆ ಸೆಕೆಂಡ್ ಇರ್ತಕ್ಕಂಥ ಎಲಿಮೆಂಟ್ಸ್ ಏನದಲ್ಲ 3 2 1 ಇದೇನಂದರೆ ಬಿ ಸೆಟ್ಟಿಂದ ಇದಿರ್ತದೆ. ಬಿ ಇಂಟು ಎ ಕಂಡಿಬೇಕಂತ. ಓಕೆ, ಸೊ ಏಟ್ತ್ ಕ್ವಶನ್ನು, ಫೈಂಡ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ 4 ಪ್ಲಸ್ 3 ಅಂತ, ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ 6 ಕೊಟ್ಟಿದ್ದಾನೆ. ಫೈಂಡ್ ಎಫ್ ಪ್ಲಸ್ ಜಿ ಆಫ್ 2 ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಎಕ್ಸ್ ಇದ್ದಲ್ಲಿ ಏನಾಗಬೇಕು ನೀವು ಅಂತಂದರೆ 2 ಹಾಕ್ಬೇಕು. ಭಾಳ ಸಿಂಪಲ್ ಅದ ರೀ. ಏನು ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ತಾನೇ ಬರ್ತದ, ತಾನೇ ಸ್ಕೋರ್ ಮಾಡ್ಬೋದು ನೀವು. ಸುಮ್ಮನೆ ಏನೋ ಮ್ಯಾಥಮೆಟಿಕ್ಸಪ್ಪ ತಿಳಿಯಲಾಗ್ಯದ ಹಂಗೆ ಹಿಂಗೆ ಏನೋ ಸೆಟ್ಸ್ ಅಂತ ಇವನೇನಂತ ಇಂಟರ್ಸೆಕ್ಷನ್ ಅಂತ ಇಂಟು ಏನು ತಲೆ ಕಟ್ಸ್ಕೊಬೇಡ್ರಿ ನೀವು. ನೋಡ್ರಿ ಸಿಂಪಲ್, ಎಫ್ ಆಫ್ ಎಕ್ಸ್ ಇದ್ದಲ್ಲಿ 2 ಹಾಕ್ಬೇಕು. ಇಲ್ಲಿ 2 ಕೊಟ್ಟಂದ್ರೆ 2 ಹಾಕ್ರಿ. ಎಕ್ಸ್ ಇದ್ದಲ್ಲಿ 2 ಹಾಕ್ರಿ. ಎಸ್ 2 ಟು ದಿ ಪವರ್ 4 ಪ್ಲಸ್ 3 ಎಷ್ಟೈತಿದು? 2 ಟು ದಿ ಪವರ್ 4 ಅಂದರೆ ಎಷ್ಟಾಗ್ತದೆ? ಎಷ್ಟು 4 ಜೆ 8 ಅನ್ಬಾರ್ದ? 2 ಅನ್ನು 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿರಿ, 16 ಆಗುತ್ತೆ. 2 ಇಂಟು 2 ಇಂಟು 2 ಇಂಟು 2 ಮಾಡಿರಿ. 2 2 ಜ 4 2 2 ಜ 4 4 4 ಜ 16 ಆಯ್ತು ನೋಡಿರಿ. 16 ಪ್ಲಸ್ 3 19 ಆಯಿತು. ಓಕೆನಾ? ನೆಕ್ಸ್ಟ್ ಜಿ ಆಫ್ ಎಕ್ಸ್. ಜಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಇದ್ದಲ್ಲಿ 2 ಹಾಕ್ರಿ. 2 ಪ್ಲಸ್ 6 ಅಂದರೆ 8 ಆಯಿತು. 8 ಪ್ಲಸ್ 19 ಅಂದರೆ 27 ಆಗ್ತದೆ ನೋಡಿರಿ. ಎಫ್ ಪ್ಲಸ್ ಜಿ ಮಾಡಬೇಕಂತ. ಎಫ್ ಪ್ಲಸ್ ಜಿ ಎರಡು ಆ್ಯಡ್ ಮಾಡಿರಿ, 27 ಆಗ್ತದೆ. ಓಕೆನಾ? ಭಾಳ ಸಿಂಪಲ್ ಅದ. ಆಲ್ರೆಡಿ ನಾನು ಚಾಪ್ಟರ್ ವೈಸ್ ಹೇಳಿದ್ದೀನಿ. 2 ಮಾರ್ಕ್ 3 ಮಾರ್ಕ್ ಹಳಿ ಇರ್ಲಕ್ಕ, ಹೋದರ್ಸಿನ ಕ್ವಶನ್ ಹೋದರ್ಸಿನ ವಿಡಿಯೋ ಇರ್ಲಕ್ಕ ನೋಡಿರಿ ಚೆನ್ನಾಗಿ. ಓಕೆನಾ? ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ನೋಡಿರಿ, 9th ಕ್ವಶನ್, ದ ಇಂಟರ್ವಲ್ ಫಾರ್ಮ್ ಆಫ್ ಡ್ಯಾಶ್ ಅಂತ. ಸೊ ಇದ್ರದ್ದು ಇಂಟರ್ವಲ್ ಏನಾಗ್ತಾಯಿದೆ ಅಂತ ಕೇಳ್ತಾ ಇದ್ದಾನೆ. ಎ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ 0. ಎಕ್ಸ್ ಇದ್ದಲ್ಲಿ 0 ಹಾಕ್ರಿ. 2 ಇಂಟು 0 ಅಂದರೆ 0 ಆಯಿತು, -5 ಆಗ್ತದೆ ನೋಡಿರಿ ಇದ್ರದ್ದು. ಲೆಟ್ ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ. ದೆನ್ ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ. ಎ ಟು ಬಿ ತನಕ ರಿಲೇಷನ್ಸ್ ಎಷ್ಟಾಗ್ತದೆ ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ಇದು ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಅದ ನೋಡ್ರಿ ಲಾಸ್ಟ್ ಇಯರ್. ಎ ಕೊಟ್ಟಿದ್ದಾನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇದರಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾನೆ. 3, 4 ಬಿಲಾಂಗ್ಸ್ ಟು ಎ ಆಗುತ್ತೆ. ಇದು ಆಗಂಗಿಲ್ಲ, ಇದು ಆಗಂಗಿಲ್ಲ. ಆ್ಯಂಡ್ 3, 4 ಇದನ್ನೂ ಆಗಂಗಿಲ್ಲ ನೋಡ್ರಿ. ಯಾಕಂದರೆ 3, 4 ಅಂತಕ್ಕಂಥದ್ದು ಒಂದು ಎಲಿಮೆಂಟ್ ಅದ. ಹಾಗಾಗಿ 3, 4 ಬಿಲಾಂಗ್ಸ್ ಟು ಎ ಆಗ್ತದೆ. ಇಫ್ ಐ ಆಮ್ ರಾಂಗ್ ನೀವು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ನೋಡ್ರಿ, 3 ಮಾರ್ಕಿನ ಕ್ವಶನ್ಸ್ ಹೋಗೋಣ ಅಂತ. ಫೈಂಡ್ ದ ಡೊಮೈನ್ ಆ್ಯಂಡ್ ರೇಂಜ್ ಆಫ್ ದ ಫಂಕ್ಷನ್. ಇಲ್ಲಿ ಡೊಮೈನ್ ಮತ್ತು ರೇಂಜ್ ಆಫ್ ದ ಈ ಫಂಕ್ಷನ್ದು ಡೊಮೈನ್ ಮತ್ತು ರೇಂಜನ್ನು ಕಂಡಿಬೇಕಂತ. 11th ಕ್ವಶನ್, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ರೂಟ್ ಎಕ್ಸ್ ಕೊಟ್ಟಿದ್ದಾನೆ, ಜಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕೊಟ್ಟಿದ್ದಾನೆ. 2 ಫಂಕ್ಷನ್ಸ್ ಡಿಫೈನ್ಡ್ ಓವರ್ ದ ಸೆಟ್ ಆಫ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ಫೈಂಡ್ ಎಫ್ ಪ್ಲಸ್ ಜಿ ಆಫ್ ಎಕ್ಸ್, ಎಫ್ ಇಂಟು ಜಿ ಆಫ್ ಎಕ್ಸ್ ಅಂತ. ರೂಟ್ ಎಕ್ಸ್ ಪ್ಲಸ್ ಎಕ್ಸ್ ಮಾಡಿದ್ರೆ ನಿಮಗೆ ಫಸ್ಟ್ ಕ್ವಶನ್ ಆನ್ಸರ್ ಬರ್ತದೆ. ಸೆಕೆಂಡ್ ಕ್ವಶನ್ ಆನ್ಸರ್ ಎರಡನ್ನ ಮಲ್ಟಿಪ್ಲೈ ಮಾಡಬೇಕಂತ. ಎಕ್ಸ್ ಇಂಟು ರೂಟ್ ಎಕ್ಸ್ ಇದು ಸೆಕೆಂಡ್ ಕ್ವಶನ್ ಆನ್ಸರ್ ಬರ್ತದೆ ನೋಡಿರಿ. 13th ಕ್ವಶನ್, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್, ಜಿ ಆಫ್ ಎಕ್ಸ್ ಈಕ್ವಲ್ ಟು 2x ಪ್ಲಸ್ 1 ಬಿ 2 ರಿಯಲ್ ಫಂಕ್ಷನ್ಸ್. ಎಫ್ ಪ್ಲಸ್ ಜಿ ಆಫ್ ಎಕ್ಸ್, ಎಫ್ ಮೈನಸ್ ಜಿ ಆಫ್ ಎಕ್ಸ್, ಎಫ್ ಇಂಟು ಜಿ ಆಫ್ ಎಕ್ಸ್ ಅಂತ ಇವೆರಡನ್ನ ಒಂದು ಸರ್ತಿ ಆ್ಯಡ್ ಮಾಡಿರಿ. ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸನ್ನು, ಆಮೇಲೆ ಎಫ್ ಆಫ್ ಎಕ್ಸಲ್ಲಿ ಜಿ ಆಫ್ ಎಕ್ಸನ್ನು ಸಬ್ಟ್ರಾಕ್ಟ್ ಮಾಡಿರಿ. ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಮಾಡಿರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅದ ನೋಡಿರಿ.
ಓಕೆನಾ. ಲೆಟ್ ಎ ಈಕ್ವಲ್ ಟು 1 to 14 ಡಿಫೈನ್ ಎ ರಿಲೇಷನ್ ಆಫ್ ಫಾರ್ಮ್ a to a by real numbers x comma y such that 3x minus y equal to 0 where x comma y belongs to a ಅಂತ ರೈಟ್ ಡೌನ್ ಇಟ್ಸ್ ಡೊಮೇನ್ ಆ್ಯಂಡ್ ರೇಂಜ್ ಅಂತ ನೋಡ್ರಿ. ಓಕೆ, 14th ಕ್ವಶನ್ಸ್ ಕೊಟ್ಟಿದ್ದಾನೆ, ಇದನ್ನು ಇಂಪಾರ್ಟೆಂಟ್ ಇದೆ, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ 15th ಕ್ವಶನ್ ಇಲ್ಲೂ ಡಿಟರ್ಮೈನ್ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ದ ರಿಲೇಷನ್ಸ್ ಅಂತ. ನಾ ಇದೆಲ್ಲ ಏನು ಅಂತಂದರೆ ಚಾಪ್ಟರ್ ವೈಸ್ ಎಕ್ಸಸೈಸ್ ವೈಸ್ ಸಾಲ್ಯೂಷನ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. 16th ಕ್ವಶನ್ನು a is equals to 1 2 3 4 6 ಕೊಟ್ಟಿದ್ದಾನೆ. ಲೆಟ್ r be relation on a defined by r is equals to a comma b such that a comma b belongs to a, b is exactly divisible by a ಅಂತ್ರಿ. ರೈಟ್ r in roster form, find domain of r, find the range of r ಅಂತ. ಓಕೆ, ಇದು ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲಿಂದು ಕ್ವಶನ್ ಅದ ನೋಡ್ರಿ. ಆಮೇಲೆ 5 ಮಾರ್ಕಿಂದ ಯಾವೆಲ್ಲ ಕ್ವಶನ್ಸ್ಗಳು ಬರ್ಬೋದು ಅಂದರೆ ಮ್ಯಾಕ್ಸಿಮಮ್ ಏನಂದರೆ ಫಸ್ಟ್ ಕ್ವಶನ್ಸಲ್ಲಿ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ರೀ. ಸೆಕೆಂಡ್ ಕ್ವಶನ್ ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಏನಪ್ಪ ಅಂತಂದರೆ ಡಿಫೈನ್ ಮಾಡ್ಯುಲಸ್ ಫಂಕ್ಷನ್, ಸೈನ್ ಆಫ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಇವು ಮೂರನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಆಲ್ರೆಡಿ ನಾನು ಸಾಲ್ಯೂಷನ್ಸನ್ನು ಹೇಳ್ಕೊಟ್ಟಿದ್ದೀನಿ ರೀ. ಓಕೆ, ನೋಡಿದಿಲ್ಲ ಅಂದರೆ ನೋಡಿರಿ. ಡ್ರಾ ದ ಗ್ರಾಫ್ ಆಫ್ ಇಟ್, ಆಲ್ಸೋ ರೈಟ್ ಇಟ್ಸ್ ಡೊಮೇನ್ ಆ್ಯಂಡ್ ರೇಂಜ್ ಅಂತ. ಡಿಫೈನ್ ಪಾಲಿನಾಮಿಯಲ್ ಫಂಕ್ಷನ್ ಇಫ್ ದ ಫಂಕ್ಷನ್ ಎಫ್ a real numbers to real number is defined by f of x equal to x cube. Draw the graph of it, also writes its domain and range ಅಂತ ಕೇಳ್ತಾ ಇದ್ದಾನೆ. ಓಕೆನಾ. ಸೊ ಇವೆಲ್ಲ ಏನು ಅಂತಂದರೆ ನಿಮಗೆ ಮಿಡ್ ಟರ್ಮ್ ಮತ್ತು ಎನ್ಯುವಲ್ ಎಕ್ಸಾಮಿಗೆ ಮತ್ತು ಫಸ್ಟ್ ಕ್ವಾರ್ಟರ್ಲಿ ಎಕ್ಸಾಮಿಗೆ ಬರ್ತಕ್ಕಂಥ ಚಾನ್ಸಸ್ ಇದೆ ರೀ. ಹಾಗಾಗಿ ತಾವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ. ಸೊ ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಆಗಾಗಲೇ ನಾನು ಹೇಳಿದ್ದೀನಿ ಅಂತಂದರೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ, ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತಾನೆ ಅಂತ. ಓಕೆನಾ. ಸೊ ವಿಡಿಯೋಗಳೇನಾದರೂ ನಿಮಗೆ ಬೇಕು ಅಂತಂದರೆ ಯಾವ ಥರ ವಿಡಿಯೋಗಳನ್ನು ಬೇಕು ತಾವು ಏನು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಓಕೆನಾ. ಸೊ ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಮತ್ತೆ ನಾವೇನು ಅಂತಂದರೆ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.